ಹೆಸರು ಸೋಮಶೇಖರ್ ಅಂತ. ನಮ್ಮದು ಊರು ಬಂದು ಬಸಪ್ಪನಪಾಳ್ಯ, ಚಾಮರಾಜನಗರ ತಾಲೂಕಿನಿಂದ 7 ಕಿಲೋಮೀಟ್ರ್ ಆಗುತ್ತೆ. ನಾನು ಈ ಹಿಂದೆ ಪೂರ್ತಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಬರ್ತಿದ್ದು. ನಿಮ್ಮ ಒಂದು ನೆಟ್ ಸರ್ಫ್ ಕಂಪ್ನಿಯವ್ರು ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅರಿಶಿನ ಮತ್ತು ಬಾಳೆ ಎರಡಕ್ಕೂ ಸಂಪೂರ್ಣವಾಗಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಬಾಳೆಗೆ ಈಗ 6 ಮಂತ್ಸ್ ಆಯಿತು. ಈ ಬಾಳೆ ಒಳಗಡೆಗೆ ಇಂಟರ್ ಕ್ರಾಪ್ ಇತ್ತು, ವಾಟರ್ ಮೆಲನ್ ಇತ್ತು. ವಾಟರ್ ಮೆಲನ್ ಕಿತ್ಕೊಂಡ್ಮೇಲೆ ಯಾವುದೇ ಕೆಮಿಕಲ್ಲು ಕೊಡದೆ ಪೂರ್ತಿ NPK, ಸ್ಟೆಮ್ ರಿಚ್ಚು ಮತ್ತು ಬಯೋ95 ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು ತರಗಮಾರು ಬಂದಿದ್ದಕ್ಕೆ ನಿಮ್ಮದೇ ಆದ ಕಂಪ್ನಿ ಯಾವುದು ಪೆಸ್ಟಿಸೈಡ್ಸ್, ಬಯೋ ಪೆಸ್ಟಿಸೈಡ್ಸ್ ಕೊಟ್ಟಿದ್ದೀನಿ. ಅದು ಕಂಟ್ರೋಲ್ ಆಗಿದೆ. ಮತ್ತು ಡೆವಲಪ್ಮೆಂಟು ತುಂಬ ಚೆನ್ನಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದರಿಂದ ಈಗ ಸಂಪೂರ್ಣವಾಗಿ ಇದನ್ನೇ ಪೂರ್ತಿ ಅರಿಶಿನ ಬಾಳೆ ಎಲ್ಲಕ್ಕೂ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಮಾಡಿದಂಥ ಕ್ರಾಪ್ಗೆಲ್ಲ ಸಂಪೂರ್ಣವಾಗಿ ಈ ಒಂದು ನೆಟ್ ಸರ್ಫ್ ಕಂಪ್ನಿನ ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮತ್ತು ಈ ನೆಟ್ ಸರ್ಫ್ ಕಂಪ್ನಿ ಏನಿದೆ NPK, ಬಯೋ95 ಮತ್ತು ಸ್ಟೆಮ್ ರಿಚ್ಚಿಂದ ಖರ್ಚು ಕಮ್ಮಿ, ಮತ್ತು ನಮ್ಮ ಭೂಮಿಯ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದಂತ ಅನಿಸ್ತಾ ಇದೆ ನಮಗೆ ಈಗ. ಯಾಕೆಂದರೆ ಈಗ ನಾವು ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟು ಈ ಭೂಮಿಯೆಲ್ಲ ಹಾಳಾಗ್ತಾಯಿತ್ತು. ಈಗ ಇದು ಕೊಟ್ಟ ಮೇಲೆ ತುಂಬಾ ಭೂಮಿ ಅಂತ ಒಂದು ಎಫೆಕ್ಟ್ ಆಗೋ ಲಕ್ಷಣ ಕಮ್ಮಿ ಇದೆ, ಹಾಳಾಗೋ ಇದು. ಅದರಿಂದ ಈಗ ಇದನ್ನೇ ಕೊಡ್ತಾ ಬಂದರೆ ನಮಗೆ ಭೂಮಿಯ ಫಲವತ್ತತೆನೂ ಹೆಚ್ಚೋ ಜೊತೆಗೆ ನಮ್ಮ ವ್ಯವಸಾಯದ ಖರ್ಚು ಸಹ ಕಮ್ಮಿ ಆಗ್ತಾಯಿದೆ. ಇದೇ ಈಗ ಹಿಂದೆ ಬರೀ ನಾವು ಫರ್ಟಿಲೈಸರ್ ಕೊಟ್ಟು ಅದಕ್ಕೆ ಅಡಾಪ್ಟ್ ಆಗಿರೋದ್ರಿಂದ ಈಗ ಡೈರೆಕ್ಟಾಗಿ ಇದು ಕೊಟ್ಟಿರೋದ್ರಿಂದ ನೇರವಾಗಿ ಅಂತ್ಯದಲ್ಲೂ ಇದು ಈ ಒಂದು ಮಟ್ಟಕ್ಕೆ ಬಂದಿದೆ ಅಂದರೆ ಮುಂದಿನ ದಿನದಲ್ಲಿ ಇನ್ನೂ ತುಂಬ ನಮಗೆ ರಿಸಲ್ಟ್ ಕೊಡುವಂಥ ಒಂದು ಲಕ್ಷಣ ಕಾಣ್ತಾ ಇದೆ. ಅದರಿಂದ ಈಗ ಬಯೋ95, ಸ್ಟೆಮ್ ರಿಚ್ ಮತ್ತು NPK, ಅದ್ರ ಜೊತೆಗೆ ಈಗ ಹೊಸ್ದಾಗಿ ನೀವು ಕೊಟ್ಟಿರೋಂಥ ಪೆಸ್ಟಿಸೈಡ್ಸ್ ಸಹ, ಬಯೋ ಪೆಸ್ಟಿಸೈಡ್ಸ್ನೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ರಿಸಲ್ಟು ಬರ್ತಾಯಿದೆ. ಇನ್ನು ಈಲ್ಡು ಹೆಂಗೆ ಅಂತ ಕಾದು ನೋಡಬೇಕಾಗಿದೆ. ಎಲ್ಲರೂ ಇದ್ದೀವಿ. ನೆಕ್ಸ್ಟ್ ನಮ್ಮ ರೈತರು ಇದರಲ್ಲಿ ಸಂಪೂರ್ಣವಾಗಿ ನನಗೆ 100ಕ್ಕೆ 100 ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ. ನೆಕ್ಸ್ಟ್ ನೀವು ಯೂಸ್ ಮಾಡಿ ಈ ಭೂಮಿಯ ಫಲವತ್ತತೆನ ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಭೂಮಿ ಆರೋಗ್ಯವಾಗೂ ಇರುತ್ತೆ. ನಾವು ಮಾಡಿದಂಥ ಪ್ರಾಡಕ್ಟ್ನಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ. ಉಪಯೋಗಿಸಿದಂಥ ನಮ್ಮ ಜನಕ್ಕೂ ಸಹ ಒಂದು ಆರೋಗ್ಯವಾದಂತಹ ಪ್ಯೂರ್ ಸಾವಯವ ಪದಾರ್ಥಗಳು ನಮಗೆ ಕೊಟ್ಟಂಗಾಗುತ್ತೆ. ಈಗ ನಾವು ಹಣ್ಣೇ ಆಗಲಿ, ಬೇರೆ ಯಾವುದೇ ಪದಾರ್ಥವಾಗಲಿ, ಈ ಫುಡ್ ಪ್ರಾಡಕ್ಟ್ ಆಗಲಿ, ನಾವು ಇದನ್ನೇ ಉಪಯೋಗಿಸಿದಾಗ ಯಾವುದೇ ಕೆಮಿಕಲ್ ಇರಲ್ಲ. ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಉತ್ತಮವಾದಂಥ ಒಂದು ಈ ಪ್ರಾಡಕ್ಟ್ ಅಂತ ನನಗಾದ್ರೂ ಅನಿಸ್ತಾ ಇದೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಸಾಕಲ್ವಾ? ಅಲ್ಲಿ ಬರ್ತಾ ಆ ಕರಿಯಲ್ಲಿ ಫಿಲ್ಟರ್ ಮತ್ತು ಏನೋ ಗೊತ್ತಾಗುತ್ತೆ. ಅಯ್ಯೋ